ವಾಯ್ಸ್ ಆಫ್ ಟ್ರೀ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದೇನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಮೈಸೂರು ಅನ್ನೋದು ಒಂದು ಸಾಂಸ್ಕೃತಿಕ ನಗರ ಅಂತ ಎಲ್ಲರಿಗೂ ಗೊತ್ತು. ಅದೇ ರೀತಿ ಹಚ್ಚ ಹಸಿರಿನ ನಗರ ಅಂತಲೂ ಗೊತ್ತು. ಆದರೆ ಹಚ್ಚ ಹಸಿರಿನ ನಗರ ಎಲ್ಲೋ ಒಂದು ಕಡೆ ಕಾಂಕ್ರೀಟ್ ನಗರ ಆಗ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂತಂದರೆ ಇತ್ತೀಚೆಗೆ ಸುಮಾರು ಕಮರ್ಷಿಯಲ್ ಬಿಲ್ಡಿಂಗ್ಗಳು, ಕಮರ್ಷಿಯಲ್ ರೆಸ್ಟೋರೆಂಟ್ಗಳಾಗಿರ್ಬೋದು, ಕಾಫಿ ಶಾಪ್ ಆಗಿರ್ಬೋದು, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವರವರ ಶಾಪು ತುಂಬ ಆಕರ್ಷಣೆ ಆಗಬೇಕು ಅಂತ ಅಂದ್ಬಿಟ್ಟು ಆ ಶಾಪ್ನ ಮುಂದೆ ಇರೋ ಮರಗಳಿಗೆ ಈ ಆರ್ಟಿಫಿಷಿಯಲ್ ಲೈಟ್ ಹಾಕಿ ಗಟ್ಟಿಯಾಗಿ ಸುತ್ತುತ್ತಾ ಇದ್ದಾರೆ. ಅದರಿಂದ ಜೊತೆಗೆ ಸುತ್ತೋದಲ್ಲದೆ ಅದಕ್ಕೆ ಮೊಳೆ ಎಲ್ಲ ಹೊಡಿತಾ ಇದ್ದಾರೆ. ಅದರಿಂದ ಏನಾಗ್ಬಿಡುತ್ತೆ, ಮೊಳೆ ಎಲ್ಲ ಹೊಡೆದಾಗ ಮಳೆ ಬರ್ತಾ ಇದೆ. ಈ ಮಳೆ ನೀರು ಆ ಮೊಳೆಗೆ ಹೋಗಿ ಮೊಳೆಯಿಂದ ತುಕ್ಕಿಡ್ದು ಆ ಮರಗಳಲ್ಲಿ KBM ಅಂತ ಒಂದು ಪದರ ಇರ್ತದೆ, ಲೇಯರ್ ಇರ್ತದೆ. ಅದು ಮರಗಳ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ. ಆ ಪದರ ನಾಶ ಆಗುತ್ತೆ. ನಾಶ ಆದಾಗ ಏನಾಗುತ್ತೆ, ಮರಗಳ ಆಯಸ್ಸು ಕ್ರಮೇಣ ಕುಗ್ಗುತ್ತಾ ಬರುತ್ತೆ. 20 ವರ್ಷ 30 ವರ್ಷ ಬಾಳೋ ಅಂಥ ಒಂದು ಮರ 5 ವರ್ಷ 10 ವರ್ಷಕ್ಕೇ ಒಣಗಿಬಿಟ್ಟು ಬೀಳ್ತಾ ಇದೆ. ಇದಕ್ಕೆ ಕಾರಣ ನಾವು ಎಲ್ಲರೂ ಮರಗಳನ್ನ ಬೆಳೆಸ್ತೀವಿ, ಗಿಡಗಳನ್ನ ಬೆಳೆಸ್ತೀವಿ, ಆದರೆ ರಕ್ಷಿಸೋ ಕೆಲಸನೂ ಕೂಡ ನಾವೇ ಮಾಡಬೇಕು. ಇದನ್ನು ನಮ್ಮ ಜ್ಯೋತಿ ಶಿಕ್ಷಣ ಸಂಸ್ಥೆ ಮಕ್ಕಳಿಂದ ಈ ಜನಗಳಿಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಇವತ್ತು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ನಮ್ಮ ಜ್ಯೋತಿ ಸ್ಕೂಲಿಂದ ಎಲ್ಲ ಸಹಕರಿಸಿ, ನಮ್ಮ ಪದಾಧಿಕಾರಿಗಳು, ಕುವೆಂಪುನವರ ಟ್ರಾಫಿಕ್ ಆಗಿರ್ಬೋದು, ಕುವೆಂಪುನವರ ಪೊಲೀಸ್ ಅವರಾಗಿರ್ಬೋದು, ಫಾರೆಸ್ಟ್ ಅವರಾಗಿರ್ಬೋದು, ಮತ್ತು ಮೈಸೂರು ಮಹಾನಗರ ಪಾಲಿಕೆ ಆಗಿರ್ಬೋದು, ಎಲ್ಲರೂ ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಸರ್. ಅದನ್ನು ಸರ್ಕಾರದವರು ಆ ಗಮನ ತೊಗೋಬೇಕು ಸರ್. ಅವರು ಜಸ್ಟ್ ಒಂದು ಕಾಂಟ್ರಾಕ್ಟ್ ಮೇಲೆ ಕೊಟ್ಬಿಡ್ತಾರೆ ಮರಗಳಿಗೆಲ್ಲ ಇದಾಕಿ ಅಂತ. ಆದರೆ ಅವ್ರು ಯಾವ ಥರ, ಹೌದು ಸರ್ 100% ಕೊಡ್ತೀವಿ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಮಿನಿಸ್ಟ್ರು ಕಂಡ್ರೆ ಅವ್ರಿಗೂ ಕೂಡ ನಾವು ಈ ಥರ ಆರ್ಟಿಫಿಷಿಯಲ್ ಲೈಟ್ ಹಾಕೋದಾಗಿರಲಿ ಅಥವಾ ದಸರಾಗೆ ಮೊಳೆ ಹೊಡೆಯೋದಾಗಿರಲಿ, ಅದನ್ನು ಸ್ಟಾಪ್ ಮಾಡಬೇಕು, ಒಂದು ಆರ್ಡ್ರ್ ಮಾಡಬೇಕು ಅಂತ ನಾವು ಇಮಿಡಿಯೇಟಾಗಿ ಅವ್ರಿಗೂ ಒಂದು ಲೆಟ್ರ್ ಮನವಿ ಕೊಡ್ತೀವಿ ಸರ್. ಅದೇ ನಾವೇ ತೆಗಿಬೇಕಂದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ನೋಡ್ಬಿಟ್ಟು ಮಾಡ್ತೀವಿ ಸರ್. ಈಗ ನಾವು ಎಲ್ಲೆಲ್ಲೇ ಆಲ್ಮೋಸ್ಟ್ ಈ ಪೋಸ್ಟರ್ ಗಿಸ್ಟಕ್ಕೆ ಹಾಕಿದ್ರೆ ಅವೆಲ್ಲ ಆಲ್ಮೋಸ್ಟ್ ನಾವು ರಿಮೂವ್ ಮಾಡ್ತೀವಿ ಸರ್. ನಮ್ಮ ಕಣ್ಣಿಗೆ ಬಂದಿರೋದೆಲ್ಲ ರಿಮೂವ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಮಾಡ್ತೀವಿ ಸರ್. ಅದು ವಾಯ್ಸ್ ಆಫ್ ಟ್ರೀ ಎಂಬ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಲಾಗಿದ್ದು, ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತಂದರೆ, ಮುಂದಿನ ಪೀಳಿಗೆ ಮತ್ತು ಇಂದಿನ ಪೀಳಿಗೆ ನಾವು ಬದುಕಬೇಕು ಅಂತಂದರೆ ಮರಗಳ ಉಳಿವು ಅತ್ಯವಶ್ಯಕ ಎಂಬ ಒಂದೇ ಒಂದು ಮೂಲ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈ ಒಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.